ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 13. ಯಜ್ಞದ ಏರ್ಪಾಡುಗಳು ಮುಗಿದು ಯಜ್ಞಶಾಲೆಯಲ್ಲಿ ಎಲ್ಲರೂ ಬಂದು ಸೇರಿದುದು. ಮುಂದಿನ ವಸಂತ ಋತುವು ಬಂದೊದಗಿತು. ಯಜ್ಞಕ್ಕೆ ಏರ್ಪಾಡು ಮಾಡಲಾರಂಭಿಸಿ 1 ವರ್ಷವೂ ಪೂರ್ತಿಯಾಯಿತು. ಸಮರ್ಥನಾದ ದಶರಥನು ಮಕ್ಕಳನ್ನು ಪಡೆಯುವುದಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡಲೋಸುಗ ವಸಿಷ್ಠರ ಬಳಿಗೆ ಬಂದು ಅವರನ್ನು ಯುಕ್ತವಾದ ರೀತಿಯಲ್ಲಿ ಪೂಜಿಸಿ ಆ ಬ್ರಾಹ್ಮಣ ಶ್ರೇಷ್ಠರಲ್ಲಿ ವಿನಯದಿಂದ ಹೀಗೆಂದನು. ಎಲೈ ಋಷಿವರ್ಯರೇ, ಎಲೈ ಬ್ರಹ್ಮ, ವಿಧಿವತ್ತಾಗಿ ನನ್ನಿಂದ ಯಜ್ಞವನ್ನು ಮಾಡಿಸಿ ವಿಘ್ನಗಳು ಬಂದೊದಗದಂತೆ ಯಜ್ಞದ ನಾನಾ ಭಾಗಗಳನ್ನು ನಡೆಸಬೇಕು. ತಾವು ನನಗೆ ಆಪ್ತರಾದ ಸ್ನೇಹಿತರು ಮತ್ತು ಹಿರಿಯರಾದ ಪರಮಗುರುಗಳು. ಆದ್ದರಿಂದ ಈಗ ನಡೆಯಬೇಕಾಗಿರುವ ಯಜ್ಞದ ನಿರ್ವಹಣೆಯನ್ನು ತಾವೇ ವಹಿಸಬೇಕು. ಆ ಬ್ರಾಹ್ಮಣ ಶ್ರೇಷ್ಠನು ರಾಜನನ್ನು ಕುರಿತು, ಹಾಗೇ ಆಗಲಿ, ನೀನು ಇಷ್ಟಪಟ್ಟಂತೆ ಇದೆಲ್ಲವನ್ನು ನಾನು ಮಾಡುವೆನು ಎಂದನು. ಅನಂತರ ವಸಿಷ್ಠರು ಯಜ್ಞ ಕರ್ಮಗಳಲ್ಲಿ ಸಮರ್ಥರಾದ ವೃದ್ಧರಾದ ಬ್ರಾಹ್ಮಣರನ್ನು, ಯಜ್ಞ ಸಾಮಗ್ರಿಗಳನ್ನು ಒದಗಿಸಿಕೊಡುವುದರಲ್ಲಿ ಸಮರ್ಥರಾದ ಪರಮಧಾರ್ಮಿಕರಾದ ವೃದ್ಧರನ್ನು, ಕರ್ಮ ಸ್ವರೂಪವನ್ನು ಚೆನ್ನಾಗಿ ಅರಿತು ಖಚಿತವಾದ ರೀತಿಯಲ್ಲಿ ಯಜ್ಞ ವೇದಿಕೆಗಳನ್ನು ರಚಿಸತಕ್ಕ ಶಿಲ್ಪಶಾಸ್ತ್ರ ಪ್ರವೀಣರನ್ನು, ಬಡಗಿಗಳನ್ನು, ಕ್ಷೇತ್ರವನ್ನು ಅಗೆಯುವವರನ್ನು, ಲೆಕ್ಕಪತ್ರಗಳೇ ಮುಂತಾದವುಗಳಲ್ಲಿ ಪಳಗಿದವರನ್ನು, ಚಿತ್ರಕೆಲಸ ಮಾಡುವವರನ್ನು, ನಟ ನರ್ತಕರನ್ನು, ಶುದ್ಧಾತ್ಮರಾಗಿ ಶಾಸ್ತ್ರಗಳನ್ನು ವೇದಗಳನ್ನು ಚೆನ್ನಾಗಿ ಬಲ್ಲವರಾದ ಪುರುಷರನ್ನು ಕರೆಯ ಕಳುಹಿಸಿ ನೀವೆಲ್ಲರೂ ರಾಜಾಜ್ಞೆಯಾಗಿರುವಂತೆ ಯಜ್ಞಕರ್ಮಕ್ಕೆ ಸಿದ್ಧತೆಗಳನ್ನು ಒದಗಿಸಿರಿ. ಅನೇಕ ಸಾವಿರ ಇಟ್ಟಿಗೆಗಳನ್ನು ಬೇಗನೆ ತರಿಸಿರಿ. ಅತಿಥಿಗಳಾಗಿ ಬರತಕ್ಕ ರಾಜರಿಗೆ ಎಲ್ಲ ಅನುಕೂಲತೆಗಳಿಂದ ಕೂಡಿರುವ ಭವನಗಳು ನಿರ್ಮಿತವಾಗಲಿ. ಬ್ರಾಹ್ಮಣರಿಗಾಗಿ ಶುಭ ಲಕ್ಷಣಗಳಿಂದ ಕೂಡಿರುವ 100 ವಸತಿ ಗೃಹಗಳು ನಿರ್ಮಿತವಾಗಲಿ. ಅವರಿಗೆ ಭಕ್ಷ್ಯ ಭೋಜ್ಯಗಳು ಅನ್ನಪಾನಾದಿಗಳು ದೊರಕುವಂತೆ ಆ ಗೃಹಗಳಲ್ಲಿ ಏರ್ಪಾಡಾಗಲಿ. ಹಾಗೆಯೇ ಪಟ್ಟಣದ ಜನಗಳಿಗೆಲ್ಲ ವಿಸ್ತಾರವಾಗಿ ಎಲ್ಲ ಅನುಕೂಲತೆಗಳಿಂದ ಕೂಡಿ ಆಹಾರ ಪದಾರ್ಥಗಳಿಂದ ತುಂಬಿರುವ ವಸತಿಗಳು ಏರ್ಪಾಡಾಗಬೇಕು. ಪರಸ್ಥಳಗಳಿಂದ ಬರತಕ್ಕ ಜನಗಳನ್ನು ಕೂಡ ಯಥಾವಿಧಿಯಾಗಿ ಸತ್ಕರಿಸಿ ಎಲ್ಲರಿಗೂ ರುಚಿ ರುಚಿಯಾದ ಅನ್ನ ಸಂತರ್ಪಣೆಗೆ ಏರ್ಪಾಡಾಗಬೇಕು. ಈ ವಿಚಾರದಲ್ಲಿ ಉದಾಸೀನತೆಯಾಗಲಿ ಕೇವಲ ತೋರಿಕೆಯಾಗಲಿ ಇರಕೂಡದು. ಎಲ್ಲ ವರ್ಣದ ಜನಗಳು ಕೂಡ ಚೆನ್ನಾಗಿ ಸತ್ಕರಿಸಲ್ಪಟ್ಟು ಯಥಾವಿಧಿಯಾಗಿ ಭೋಜನಾದಿಗಳಿಂದ ಉಪಚರಿಸಲ್ಪಡಬೇಕು. ಕಾಮಕ್ರೋಧಾದಿಗಳಿಗೆ ಅವಕಾಶ ಕೊಟ್ಟು ಯಾರನ್ನೇ ಆಗಲಿ ಅವಮಾನಪಡಿಸತಕ್ಕ ಪ್ರಸಂಗವು ಒದಗಕೂಡದು. ಯಜ್ಞ ಕರ್ಮಗಳ ವ್ಯವಸ್ಥೆಗಳನ್ನು ಮಾಡುವುದರಲ್ಲಿ ಆಸಕ್ತರಾದ ನಾನಾ ಕಲಾವಿದರುಗಳನ್ನು, ಇತರ ಜನಗಳನ್ನು ಯಥಾಕ್ರಮವಾಗಿ ಉಪಚರಿಸತಕ್ಕ ಏರ್ಪಾಡುಗಳು ವಿಶೇಷ ರೀತಿಯಲ್ಲಿ ಆಗತಕ್ಕುದು. ಅವರೆಲ್ಲರೂ ಭೋಜನಾದಿಗಳಿಂದಲೋ ಪಾರಿತೋಷಿಕಗಳಿಂದಲೋ ತೃಪ್ತಿ ಹೊಂದತಕ್ಕ ರೀತಿಯಲ್ಲಿ ಎಲ್ಲವೂ ಚೆನ್ನಾಗಿ ವ್ಯವಸ್ಥಿತವಾಗಬೇಕು. ಯಾವುದರಲ್ಲಿಯೂ ಸ್ವಲ್ಪ ಲೋಪ ಕೂಡ ಬಾರದಂತೆ ನೀವುಗಳೆಲ್ಲರೂ ಸಂಪೂರ್ಣವಾದ ವಿಶ್ವಾಸವನ್ನು ಆಸಕ್ತಿಯನ್ನು ಇಟ್ಟು ನಡೆಸಬೇಕು ಎಂದು ಹೇಳಿ ಕಳುಹಿಸಿದನು. ಅವರೆಲ್ಲರೂ ಬಂದು ಸೇರಿ ವಸಿಷ್ಠರನ್ನು ಕುರಿತು, ತಾವು ಅಪ್ಪಣೆ ಕೊಡಿಸಿರುವುದು ತುಂಬ ಚೆನ್ನಾಗಿದೆ. ಯಾವ ಲೋಪಕ್ಕೂ ಅವಕಾಶ ಕೊಡದಂತೆ ಏರ್ಪಾಡುಗಳನ್ನು ಯೋಚಿಸಿರುತ್ತೀರಿ. ತಮ್ಮ ಅಪ್ಪಣೆಯಂತೆ ಎಲ್ಲವನ್ನೂ ಮಾಡುವೆವು. ಯಾವ ನ್ಯೂನತೆಗೂ ಅವಕಾಶ ಕೊಡುವುದಿಲ್ಲ ಎಂದು ಉತ್ತರ ಕೊಟ್ಟರು. ಅನಂತರ ವಸಿಷ್ಠರು ಸುಮಂತ್ರನನ್ನು ಬರಮಾಡಿಕೊಂಡು ಹೀಗೆಂದರು. ಧರ್ಮಬುದ್ಧಿಯುಳ್ಳ ರಾಜರು ಭೂಮಂಡಲದಲ್ಲಿ ಯಾರು ಯಾರು ಇದ್ದಾರೋ ಅವರೆಲ್ಲರಿಗೂ ಆಹ್ವಾನವನ್ನು ಕಳುಹಿಸು. ಎಲ್ಲ ದೇಶಗಳಿಂದಲೂ ಸಾವಿರಾರು ಜನ ಬ್ರಾಹ್ಮಣರನ್ನು, ಕ್ಷತ್ರಿಯರನ್ನು, ವೈಶ್ಯರನ್ನು, ಶೂದ್ರರನ್ನು ಬಹುಮಾನಿಸಿ ಕರೆಸುವವನಾಗು. ಶೂರನಾಗಿಯೂ ಸತ್ಯಪರಾಕ್ರಮಿಯಾಗಿಯೂ ಎಲ್ಲ ಶಾಸ್ತ್ರಗಳನ್ನು ವೇದಗಳನ್ನು ಅರಿತವನಾದ ಮಹಾಭಾಗ್ಯಶಾಲಿಯಾದ ಮಿಥಿಲಾ ದೇಶದ ರಾಜನಾದ ಜನಕನನ್ನು ನೀನೇ ಹೋಗಿ ಸತ್ಕಾರಪೂರ್ವಕವಾಗಿ ಕರೆದುಕೊಂಡು ಬಾ. ದಶರಥನಿಗೂ ಆತನಿಗೂ ಇರತಕ್ಕ ಪೂರ್ವ ಸಂಬಂಧವನ್ನು ಅರಿತಿರುವೆನಾದ್ದರಿಂದ ಮೊದಲೇ ನಿನಗೆ ಎಚ್ಚರಿಕೆ ಕೊಡುತ್ತಿದ್ದೇನೆ. ಅದೇ ರೀತಿಯಲ್ಲೇ ನಮ್ಮ ರಾಜನಿಗೆ ಆಪ್ತ ಸ್ನೇಹಿತನು, ಯಾವಾಗಲೂ ಪ್ರಿಯವನ್ನೇ ನುಡಿಯುವವನು ಆದ ಕಾಶಿ ದೇಶದ ರಾಜನನ್ನು ನೀನೇ ಹೋಗಿ ಕರೆದುಕೊಂಡು ಬಾ. ಹಾಗೆಯೇ ವೃದ್ಧನು ಪರಮಧಾರ್ಮಿಕನು ನಮ್ಮ ರಾಜನಿಗೆ ಮಾವನೂ ಆದ ಕೇಕೆಯ ರಾಜನನ್ನು, ಆತನ ಮಗನನ್ನು ಕರೆದುಕೊಂಡು ಬರುವವನಾಗು. ನಮ್ಮ ರಾಜನಿಗೆ ಸ್ನೇಹಿತನು ಮಹಾಭಾಗ್ಯಶಾಲಿಯೂ ಕೀರ್ತಿವಂತನೂ ಆದ
ಅಂಗದೇಶದ ರಾಜನಾದ ರೋಮಪಾದನನ್ನು ಸತ್ಕರಿಸಿ ಕರೆದುಕೊಂಡು ಬಾ. ಪಶ್ಚಿಮ ದೇಶಗಳಾದ ಸಿಂಧು, ಸೌವೀರ, ಸೌರಾಷ್ಟ್ರ ದೇಶಗಳ ರಾಜರುಗಳನ್ನು, ದಕ್ಷಿಣದ ರಾಜರುಗಳೆಲ್ಲರನ್ನೂ ಕರೆಸುವವನಾಗು. ನಮ್ಮ ರಾಜನಿಗೆ ಆಪ್ತರಾಗಿ ಈ ಭೂಮಂಡಲದಲ್ಲಿ ಇನ್ನೂ ಯಾರು ಯಾರು ರಾಜರುಗಳಿದ್ದಾರೋ ಅವರೆಲ್ಲರನ್ನೂ ಬಂಧು ಪರಿವಾರಗಳೊಡನೆ ಕ್ಷಿಪ್ರವಾಗಿ ಕರೆಸುವವನಾಗು. ವಸಿಷ್ಠರ ಮಾತನ್ನು ಕೇಳಿ ಸುಮಂತ್ರನು ರಾಜರುಗಳನ್ನೆಲ್ಲ ಕರೆತರಲು ಸಮರ್ಥರಾದ ಜನರನ್ನು ಬೇಗನೆ ಕಳುಹಿಸಿದನು. ಋಷಿಗಳು ನೀನೇ ಹೋಗಿ ಕರೆತರಬೇಕು ಎಂದು ಸೂಚಿಸಿದ್ದ ರಾಜರನ್ನು ಕರೆತರಲು ಧರ್ಮಾತ್ಮನಾದ ಸುಮಂತ್ರನು ತ್ವರಿತವಾಗಿ ತಾನೇ ಹೊರಟನು. ಯಜ್ಞ ಕರ್ಮಗಳಿಗಾಗಿ ನೇಮಿತರಾಗಿದ್ದ ಜನರೆಲ್ಲರೂ ಅವರವರ ಕೆಲಸಗಳನ್ನು ಮುಗಿಸಿ ವಸಿಷ್ಠರಲ್ಲಿಗೆ ಬಂದು ಭಿನ್ನವಿಸಿಕೊಂಡರು. ಆಗ ಆ ಬ್ರಾಹ್ಮಣ ಶ್ರೇಷ್ಠನು ಸಂತೋಷಪಟ್ಟವನಾಗಿ ಅವರೆಲ್ಲರನ್ನೂ ಕುರಿತು ಅವಮಾನಕರವಾದ ರೀತಿಯಿಂದಾಗಲೇ ಕಾರ್ಯದ ಮಹತ್ವವನ್ನು ಮರೆತು ಕೇವಲ ವಿನೋದ ಭಾವವನ್ನು ತಾಳಿಯಾಗಲಿ ಯಾವ ದಾನ ಧರ್ಮಾದಿಗಳನ್ನೂ ಮಾಡಕೂಡದು. ಹೀಗೆ ಮಾಡಿದ್ದೇ ಆದರೆ ಅದು ಕೊಡತಕ್ಕ ದಾತೃವನ್ನು ಕೊಂದು ಹಾಕುತ್ತದೆ, ಇದರಲ್ಲಿ ಸಂಶಯವಿಲ್ಲ ಎಂದು ಎಚ್ಚರವಿತ್ತನು. ರಾಜರುಗಳೆಲ್ಲ ಕೆಲವು ಹಗಲು ರಾತ್ರಿಗಳು ಪ್ರಯಾಣ ಮಾಡಿ ದಶರಥ ರಾಜನಿಗೆ ಕೊಡುವುದಕ್ಕೋಸ್ಕರ ಬಹುರತ್ನಗಳನ್ನು ತೆಗೆದುಕೊಂಡು ಬಂದು ಸೇರಿದರು. ವಸಿಷ್ಠರು ಪರಮ ಸಂತೋಷದಿಂದ ರಾಜನನ್ನು ಕುರಿತು, ಎಲೈ ಪುರುಷ ಶ್ರೇಷ್ಠನೇ, ನಿನ್ನ ಅಪ್ಪಣೆಯಂತೆ ರಾಜರುಗಳೆಲ್ಲ ಬಂದಿರುವರು. ಅವರೆಲ್ಲರೂ ತಕ್ಕಂತೆ ನಾನೇ ಸತ್ಕರಿಸಿರುವೆನು. ಸಮರ್ಥರಾದವರಿಂದ ಯಜ್ಞದ ಏರ್ಪಾಡುಗಳೆಲ್ಲವೂ ಮುಗಿದಿದೆ. ಯಜ್ಞವನ್ನು ಉಪಕ್ರಮ ಮಾಡಲು ಇಲ್ಲಿಂದ ಯಜ್ಞಶಾಲೆಗೆ ಹೊರಡುವವನಾಗು. ಮನಸ್ಸಿನಿಂದಲೇ ನಿರ್ಮಿತವಾಗಿದೆಯೋ ಎಂಬಂತೆ ಅಪೇಕ್ಷಿಸಲ್ಪಟ್ಟ ಎಲ್ಲ ಪದಾರ್ಥಗಳಿಂದಲೂ ತುಂಬಿ ಎಲ್ಲ ವಿಚಾರಗಳಲ್ಲಿಯೂ ಪೂರ್ಣತೆಯನ್ನು ಹೊಂದಿರುವ ಯಾಗಶಾಲೆಯನ್ನು ನೋಡುವವನಾಗು ಎಂದರು. ವಸಿಷ್ಠ ಋಷ್ಯಶೃಂಗರಿಬ್ಬರು ಹೀಗೆ ಹೇಳಲಾಗಿ ಚಕ್ರವರ್ತಿ ದಶರಥನು ಶುಭ ನಕ್ಷತ್ರದಿಂದ ಕೂಡಿದ ಶುಭ ದಿವಸದಲ್ಲಿ ಯಜ್ಞಶಾಲೆಗೆ ತೆರಳಿದನು. ವಸಿಷ್ಠರೇ ಮೊದಲಾದ ಬ್ರಾಹ್ಮಣೋತ್ತಮರೆಲ್ಲರೂ ಋಷ್ಯಶೃಂಗನನ್ನು ಮುಂದಿಟ್ಟುಕೊಂಡು ಯಜ್ಞಶಾಲೆಗೆ ಬಂದು ಶಾಸ್ತ್ರ ವಿಧಿಗಳಿಗನುಸಾರವಾಗಿ ಯಜ್ಞಕರ್ಮವನ್ನು ಆರಂಭಿಸಿದರು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.